ದುಬಾರಿ ಆನೆ ಬಿಡಾರ ದುರಂತದ ಹಿನ್ನೆಲೆಯಲ್ಲಿ ಪಣಸೋಲಿ ಆನೆ ಬಿಡಾರದಲ್ಲೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸಾರ್ವಜನಿಕ ಪ್ರವೇಶ ತಾತ್ಕಾಲಿಕ ನಿರ್ಬಂಧ ಇಲ್ಲೂ ಕೂಡ ದುಬಾರಿಯಲ್ಲಿ ಆದಂತಹ ದುರಂತದ ಹಿನ್ನೆಲೆಯಲ್ಲಿ ಒಂದೊಂದೇ ಆನೆ ಕ್ಯಾಂಪ್ಗಳನ್ನ ಅಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧವನ್ನ ವಿಧಿಸಲಾಗ್ತಾ ಇದೆ. ಸಾರ್ವಜನಿಕ ಪ್ರವೇಶ ತಾತ್ಕಾಲಿಕ ನಿರ್ಬಂಧ ಇಲ್ಲೂ ಕೂಡ ಕಾರವಾರದಲ್ಲಿರುವಂತಹ ಪಣಸೋಲಿ ಆನೆ ಬಿಡಾರದಲ್ಲೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸಾರ್ವಜನಿಕ ಪ್ರವೇಶ ಇಲ್ಲೂ ಕೂಡ ತಾತ್ಕಾಲಿಕ ನಿರ್ಬಂಧ ಇರುತ್ತೆ. ಎಸ್ಒಪಿ ರೆಡಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಅಂದ್ರೆ ಮುಂದಿನ ಆದೇಶದವರೆಗೆ ನಿಷೇಧ ಇರುತ್ತೆ. ಆನೆಗಳ ನೋಡೋಕೆ ಬರ್ತಾ ಇದ್ದಂತಹ ನೂರಾರು ಜನ ಪ್ರವಾಸಿಗರಿಗೆ ಸಹಜವಾಗಿ ನಿರಾಶೆಯನ್ನ ಉಂಟು ಮಾಡ್ತಾ ಇದೆ. ತಾತ್ಕಾಲಿಕವಾಗಿ ನಿರ್ಬಂಧವನ್ನ ವಿಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕಿನಲ್ಲಿರುವಂತಹ ಪಣಸೋಲಿ ಅಲ್ಲಿರುವಂತಹ ಆನೆ ಬಿಡಾರ ಮುಂದಿನ ಆದೇಶದವರೆಗೆ ಪ್ರವಾಸಿಗರಿಗೆ ನಿಷೇಧ ಇರುತ್ತೆ. ಪ್ರತಿನಿತ್ಯ ನೂರಾರು ಜನ ಸಾವಿರಾರು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಬೇಸಿಗೆ ರಜೆ ಬೇರೆ ಈಗ ಮಕ್ಕಳಿಗೆ ಈ ಆನೆ ಬಿಡಾರಗಳನ್ನ ತೋರಿಸೋದಕ್ಕೆ ಸಹಜವಾಗಿ ಪೋಷಕರು ಮುಂದಾಗ್ತಾ ಇರ್ತಾರೆ. ಆದರೆ ಇಂಥದ್ದೊಂದು ದುರಂತ ನಡೆದು ಹೋದ ಹಿನ್ನೆಲೆಯಲ್ಲಿ, ದುಬಾರಿಯಲ್ಲಿ ಆದಂತಹ ದುರಂತದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಆನೆ ಬಿಡಾರಗಳಲ್ಲೂ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಏಕಾಏಕಿಯಾಗಿ ತಾತ್ಕಾಲಿಕವಾಗಿ ನಿರ್ಬಂಧ ಅಂತ ಹೇಳ್ತಾ ಇದ್ದಾರೆ. ಎಸ್ಒಪಿ ಬರಬೇಕು ಅರಣ್ಯ ಇಲಾಖೆಯಿಂದ. ಎಸ್ಒಪಿ ರೆಡಿ ಆಗಿಲ್ಲ ಇನ್ನು. ಎಷ್ಟು ದಿನ, ಒಂದು ವಾರನ, 15 ದಿನನ, ಒಂದು ತಿಂಗಳ, ಅವಾಗ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಇದುವರೆಗೂ ಇಲ್ಲ. ಹಾಗಾದ್ರೆ ತುಘಲಕ್ ದರ್ಬಾರ್ ನಡೆಸ್ತಾ ಇದೆಯಾ ಅರಣ್ಯ ಇಲಾಖೆ ಅನ್ನುವಂತಹ ಸಹಜ ಪ್ರಶ್ನೆ ಮೂಡ್ತಾ ಇದೆ. ಏಕಾಏಕಿ ಸಕ್ಕರೆಬೈಲು ಬಿಡಾರ ಬಂದ್ ಮಾಡಿದ್ದು ಯಾಕೆ, ಹೇಗೆ, ಹೊಸ ಎಸ್ಒಪಿ ರಚಿಸಲು ಇವರಿಗೆ ಎಷ್ಟು ದಿನ ಬೇಕು ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ಒಂದು ಎಸ್ಒಪಿ ಅಂದ್ರೆ ಅಲ್ಲಿ ಏನೇನು ರೂಲ್ಸ್ಗಳು ಬೇಕು ಅಂತ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಕಾನೂನು ಜಾರಿಯಲ್ಲಿ ಇದೆಯಾ ಅಥವಾ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರುವಂತಹ ಎಸ್ಒಪಿನ? ಆನೆ ಸ್ನಾನದ ವೇಳೆ ಆನೆ ಬಳಿ ಬಿಡದಿದ್ರೆ ಆಯ್ತು ಅಷ್ಟೇ ಅಲ್ವಾ? ಆನೆಗಳನ್ನ ಮುಟ್ಟೋಕ್ ಬಿಡದಿದ್ರೆ ಸಾರ್ವಜನಿಕ ಅಲ್ಲಿ ನಿರ್ಬಂಧವನ್ನ ವಿಧಿಸ್ಬಿಟ್ರೆ ಆಯ್ತು, ದೂರದಿಂದ ನೋಡೋಕೆ ಅವಕಾಶವನ್ನ ಮಾಡಿಕೊಟ್ರೆ ಸಾಕು. ಆನೆ ಬಿಡಾರವನ್ನೇ ಬಂದ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಮತ್ತು ಚರ್ಚೆ ಆಗ್ತಾ ಇದೆ. ಅರಣ್ಯ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಏನು ಆಗ್ತಾ ಇದೆ? ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಈ ಬಿಡಾರಗಳಲ್ಲಿ ಇರಲೇ ಇಲ್ವಾ ಅನ್ನೋ ಪ್ರಶ್ನೆ ಇದೆ ಸಹಜವಾಗಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದು ಕಡೆ ದುಬಾರೆ ಆನೆ ಶಿಬಿರದಲ್ಲಿ ಆದಂತಹ ಅತಿ ದೊಡ್ಡ ದುರಂತ ಅದಾದ್ಮೇಲೆ ಈಗ ಅರಣ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು, ಅದನ್ನು ಒಪ್ಕೊಳ್ಳೋಣ. ಬಟ್ ಏಕಾಏಕಿಯಾಗಿ ಬಂದ್ ಮಾಡಿರೋದೀಗ ಉಳಿದಂತ ಎಲ್ಲ ಆನೆ ಬಿಡಾರಗಳನ್ನ, ಅದಕ್ಕೆ ಲಿಮಿಟೇ ಇಲ್ವಾ? 15 ದಿನನ, ಒಂದು ವಾರ ಅಥವಾ ಒಂದು ತಿಂಗಳ? ಆ ಬಗ್ಗೆ ಯಾವುದೇ ರೀತಿಯಂತ ಕ್ಲಾರಿಫಿಕೇಶನ್ ಇಲ್ಲ. ಬೇಸಿಗೆ ಬೇರೆ, ಜನರನ್ನ, ಮಕ್ಕಳನ್ನ ಪೋಷಕರು ಕರೆದುಕೊಂಡು ಬರುವಂತಹ ಸಮಯ ಇದು. ಎಷ್ಟು ಸಮಸ್ಯೆ ಆಗ್ತಾ ಇದೆ ಇದರಿಂದ? ಅರುಣ್, ಏನು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದಂಗೆ ಆ ರೀತಿ ಇಲ್ಲಿ ಶಿವಮೊಗ್ಗದ ಆನೆ ಬಿಡಾರದಲ್ಲಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅರಣ್ಯ ಇಲಾಖೆಯ ತುಘಲಕ್ ದರ್ಬಾರ್ನಿಂದ ಪ್ರವಾಸಿಗರು ಒಂದು ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದು. ಶಿವಮೊಗ್ಗದ ಏನು ಹತ್ರದಲ್ಲೇ ಇರುವಂತಹ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ದಿನಕ್ಕೆ ಸಾವಿರಾರು ಜನರು ಪ್ರವಾಸಿಗರು ಬರ್ತಾ ಇದ್ರು. ಆದ್ರೆ ಇವತ್ತು ಮಾಡಿರುವಂತಹ ಅರಣ್ಯ ಇಲಾಖೆಯ ನಿಯಮ ಏನಿದೆ, ಇದರಿಂದಾಗಿ ಅಲ್ಲಿಯ ಬಂದಂತ ಏನು ಪ್ರವಾಸಿಗರು ಒಂದು ರೀತಿಯಲ್ಲಿ ಆಕ್ರೋಶ ಜೊತೆಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಈ ಎಸ್ಒಪಿಯನ್ನ ಮಾಡದೆ ಇಷ್ಟು ದಿನ ಯಾಕೆ ನಡೆಸ್ತಾ ಇದ್ರು, ಅಂದ್ರೆ ಯಾವುದೇ ರೀತಿಯ ನಿಯಮಗಳಿಲ್ಲದೆ ಯಾಕೆ ಈ ರೀತಿ ಬಿಡಾರಗಳನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಯಾಕೆ ಈಗ ಇಷ್ಟು ದಿನಗಳಲ್ಲಿ ನಡೀತಾ ಇದ್ದಂತ ಏನು ಆನೆ ಬಿಡಾರದಲ್ಲಿ ಏನು ಸ್ನಾನ ಮಾಡಿಸೋದಕ್ಕೆ ಆಗಿರ್ಬೋದು, ಹಾಗೆ ಆನೆಗಳನ್ನು ನೋಡೋದಕ್ಕೆ ಈಗ ನಿರ್ಬಂಧ ಹೇರ್ತಾ ಇರೋದು ಎಷ್ಟು ದಿನಗಳ ಕಾಲ ಇರುತ್ತೆ. ಅದರಲ್ಲೂ ಕೂಡ ಪ್ರವಾಸೋದ್ಯಮನೇ ನೆಚ್ಕೊಂಡಿರುವಂತಹ ಈ ಆನೆ ಬಿಡಾರ ಏನಿದೆ, ಆನೆ ಬಿಡಾರದಲ್ಲಿ ಆನೆಗಳನ್ನ ಸಾಕೋದಕ್ಕೂ ಕೂಡ ಇದೇ ಪ್ರವಾಸೋದ್ಯಮದಿಂದಲೇ ಬರ್ತಾ ಇದ್ದ ಆದಾಯದ ಮೂಲವಾಗಿತ್ತು. ಆದ್ರೆ ಈಗ ಅದನ್ನ ನಿಲ್ಸಿದ್ರೆ ಅಲ್ಲಿ ಆನೆಗಳ ಗತಿ ಏನೋ ಒಂದು ಪ್ರಶ್ನೆಗಳು ಕೂಡ ಈಗ ಬರ್ತಾ ಇರೋದು. ಆದ್ರೆ ಇವರು ಎಷ್ಟು ದಿನಗಳ ಕಾಲ ಈ ಆನೆ ಬಿಡಾರದಲ್ಲಿ ಎಸ್ಒಪಿಯನ್ನ ಮಾಡೋದಕ್ಕೆ ಟೈಮ್ ಅನ್ನ ತೆಗೆದುಕೊಳ್ತಾರೆ, ಎಷ್ಟು ದಿನಗಳ ಕಾಲ ಇದನ್ನ ನಿಲ್ಸ್ತಾರೆ, ಬಂದ್ ಮಾಡ್ತಾರೆ? ಈಗ ತಾತ್ಕಾಲಿಕ ಅಂತ ಹೇಳ್ತಿರ್ಬೋದು, ಆದ್ರೆ ಯಾವುದೇ ರೀತಿಯಿಂದನೂ ಕೂಡ ಅಲ್ಲಿ ದಿನಗಳನ್ನ, ಅಂದ್ರೆ ಇಷ್ಟು ದಿನಗಳಲ್ಲಿ ನಾವು ಎಸ್ಒಪಿಯನ್ನ ರೆಡಿ ಮಾಡಿ ಮುಂದಿನ ದಿನಗಳಲ್ಲಿ ಜನರಿಗೆ ಅವಕಾಶ ಮಾಡ್ಕೊಡ್ತೀವಿ, ಪ್ರವಾಸಿಗರು ಬಂದು ನೋಡ್ಬೋದು ಅನ್ನೋ ಮಾತುಗಳನ್ನು ಕೂಡ ಯಾವ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಅದರಲ್ಲೂ ಏನು
ಈ ಆನೆ ಬಿಡಾರ ಏನಿದೆ, ಈ ಆನೆ ಬಿಡಾರದಲ್ಲಿ 24 ಆನೆಗಳಿವೆ. ಆನೆಗಳನ್ನು ನೋಡೋದಕ್ಕೆ ಕೂಡ ರಾಜ್ಯದ ಹಲವು ಭಾಗಗಳಿದೆ, ಅದರಲ್ಲೂ ಕೂಡ ಬೇರೆ ರಾಜ್ಯಗಳಿಂದನೂ ಕೂಡ ಈ ಏನು ಆನೆ ಬಿಡಾರವನ್ನು ನೋಡೋದಕ್ಕೆ ಬರ್ತಾ ಇದ್ರು. ಆದ್ರೆ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾಕೆ ಇಷ್ಟು ದಿನ ಮಾಡ್ಕೊಂಡಿಲ್ಲ? ಅದರಲ್ಲೂ ದುಬಾರೆ ಆನೆ ಬಿಡಾರದಲ್ಲಿ ಆದಂತ ಪ್ರಕರಣದ ಬೆನ್ನಲ್ಲೇ ಈ ರೀತಿ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋದ್ರ ಪ್ರಶ್ನೆಯನ್ನ ಈಗ ಮಾಡ್ತಾ ಇರೋದು. ಅದರಲ್ಲೂ ಕೂಡ ನಾವು ಬಂದಿರ್ತೀವಿ, ನೋಡೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಮಾಡ್ತಾ ಇರೋದು. ಆದ್ರೆ ಯಾವುದೇ ರೀತಿಯಿಂದಲೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗೆ ಅರಣ್ಯ ಇಲಾಖೆಯು ಕೂಡ ಇದ್ರ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ, ಕೇವಲ ನಿರ್ಬಂಧವನ್ನ ಹೇರಿರೋದು. ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ಇನ್ನು ವನ್ಯಜೀವಿ ತಜ್ಞ ಜೋಸೆಫ್ ಹೂವರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹೂವರ್ ಸರ್ ನಮಸ್ಕಾರ, ಹೇಳಿ ಸರ್. ಸರ್, ದುಬಾರೆ ಆನೆ ಕ್ಯಾಂಪ್ನಲ್ಲಿ ಆದಂಥ ದುರಂತ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ ತಮಗೆ. ಆದ್ರೆ ಈಗ ಅರಣ್ಯ ಇಲಾಖೆ ಒಂದು ನಿರ್ಧಾರ ತೆಗೆದುಕೊಂಡಿದೆ ಸರ್. ಬೇರೆ ಬೇರೆ ಎಲ್ಲ ರಾಜ್ಯದ ಎಲ್ಲೆಲ್ಲಿ ಆನೆ ಬಿಡಾರಗಳಿದ್ದಾವೆ ಅದನ್ನೆಲ್ಲ ಕ್ಲೋಸ್ ಮಾಡಿದೆ ಇದ್ದಕ್ಕಿದ್ದಂಗೆ. ಎಷ್ಟು ದಿನ ಇದೆ ಕ್ಲೋಸ್ ಆಗುತ್ತೆ ಅನ್ನೋ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ. ಒಂದು ಕ್ಲಾರಿಫಿಕೇಶನ್ ಮಾಡಿಬಿಡಿ ಸರ್ ತಾವು. SOP ಇಲ್ದೇನೆ ಆನೆ ಬಿಡಾರಗಳನ್ನು ನಡೆಸಲಾಗ್ತಾ ಇತ್ತಾ ಇಲ್ಲಿವರೆಗೂ? ಸಾರ್ವಜನಿಕರಿಗೆ ಅವಕಾಶವನ್ನ ಕೊಡ್ಲಾಗ್ತಾ ಇತ್ತಾ ಇಲ್ಲಿವರೆಗೂ ಅಂತ? ಅಲ್ಲ, ಯಾರು ಹೇಳಿದ್ರು SOP ಇಲ್ಲ ಅಂದ್ಬಿಟ್ಟು? ಈಗ ನಿರ್ಬಂಧ ವಿಧಿಸಿರೋದು SOP, ಹೊಸ SOP ಬರಬೇಕು, ಅದಕ್ಕಾಗಿ ನಿರ್ಬಂಧ ಮಾಡ್ತಾ ಇದ್ದೀವಿ ಅಂತ, ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲ ಇಲ್ಲ, ಅದು ಬೇರೆ ತರ. ಬಟ್ SOP ಇದೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಲ್ಲಿ. ನಾನು ಬೇಕಾದ್ರೆ ನಿಮಗೆ ಕಾಪಿ ಕಳಿಸ್ತೀನಿ. ಓಕೆ, ಕ್ಲಿಯರ್ ಆಗಿದೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಇಂದ. ಓಕೆ, ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಈ ಆನೆಗಳ ಹತ್ರ ಯಾರು ಹೋಗಂಗಿಲ್ಲ ಹತ್ರ. ಕಾವಡಿ, ಮಾವತ್ತು ಮತ್ತೆ ವೆಟನರಿಯನ್ ಯಾರು ಟ್ರೀಟ್ ಮಾಡ್ತಾರ ಮಾತ್ರ ಹೋಗ್ಬೇಕು. ಅದು ಕ್ಲಿಯರ್ ಕಟ್ ಇದೆ. ಇವರು ಗಂದೆ ಮಾಡ್ಕೊಂಡು ಎಲಿಫೆಂಟ್ ರೈಡ್ ಹೋಗಿ ದುಡ್ಡು ಮಾಡ್ಕೊಂಡು ಈ ಆನೆಗಳಿಗೆ ಸ್ನಾನ ಮಾಡ್ಸೋಕ್ ದುಡ್ಡು ಮಾಡ್ಕೊಂಡು ಕೂತ್ಕೊಂಡು ಇವ್ರುಗಳು ಇದ್ ಮಾಡ್ತಿದ್ದಾರೆ. ಈಗ ಈ ಘಟನೆ ಆಗಿದ ತಕ್ಷಣ SOP ಹೊಸಾಗ್ ತರ್ತೀರಂದ್ರೆ SOP ಆಲ್ರೆಡಿ ಇದೆ, ಎಕ್ಸಿಸ್ಟಿಂಗ್ SOP ಇದೆ. ನಂತರ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಶೇರ್ ಮಾಡ್ತೀನಿ. ಓಕೆ ಸರ್. ಬಟ್ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನಂದ್ರೆ, ಇವಾಗ ಘಟನೆ ಆಗಿದ್ಮೇಲೆ ಎದ್ದಿದಾರಲ್ಲ, ನಾವು ಕೇಳ್ಕೊಳ್ಳೋದು ಎದ್ದಿರಿ, ಯಾವಾಗ್ಲೂ ಎದ್ದಿರಿ. ಯಾಕಂದ್ರೆ ಇನ್ನ ಜಾಸ್ತಿ ಘಟನೆಗಳಾಗತ್ತೆ. ಪಾಲ್ ಮಾಡಿ ಬಿಟ್ಬಿಡಿದೀವಿ ಕಾಡ್ನ. ಇನ್ನ ಈ ತರ ಘಟನೆಗಳು ಆಗ್ಬೇಕು, ತಿರ್ಗಾ ಪಾಲ್ ಮಾಡ್ಕೊಂಡ್ ಕೂತವ್ರೆ. ಪಶ್ಚಿಮ ಘಟ್ಟ ಅಂತೂ ಪಾಲ್ ಮಾಡ್ಕೊಂಡ್ ಕೂತವ್ರೆ. ಸೊ ಇನ್ನ ನೀವು ನೋಡ್ಬೋದು, ಇನ್ನ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇನ್ನ ಜಾಸ್ತಿ ಆಗತ್ತೆ, ಹೆಚ್ಚಾಗತ್ತೆ. ನಾವು 2019 ಬರ್ಕೊಂಡ್ ಬಂದಿದೀವಿ ಈ ತರ ಹಿಂಗಿದೆ ಸಿಚುವೇಶನ್. ನಾವು ಪ್ರಿಪೇರ್ಡ್ ಆಗಿರ್ಬೇಕಂದ್ರೆ ಇವತ್ತಿಗೂ ಹೆಂಗಿತ್ತು 2019 ಹಾಗೇ ಇದೆ, ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಇವ್ರು ಸೀರಿಯಸ್ ಆಗಿ ಕಾಡು ನೋಡ್ಕೋಬೇಕು. ಕಾಡಿಲ್ದ್ರೆ ಮನುಷ್ಯರಿಲ್ಲ, ಕಾಡಿರೋದೇ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳಿಂದ. ಅದುಗಳಿಲ್ಲ ಅಂದ್ರೆ ಕಾಡಿಲ್ಲ, ಕಾಡಿಲ್ಲ ಅಂದ್ರೆ ನಾವು ಇಲ್ಲ. ಅದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ನಾವು ನಿಮ್ಮ ಚಾನೆಲ್ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ ನೆನ್ನೆಯಿಂದ. ನಿಮ್ಮ ಚಾನೆಲ್ ಇಂದ ನಾನ್ ಕೇಳ್ಕೊತಿರೋ ಸರ್ಕಾರಕ್ಕಂದ್ರೆ, ಈಗಾದ್ರೆ ಎಚ್ಚರಿಕೆ ಆಗಿ ಕಾಡನ್ನ ಉಳಿಸಿ. ಕಾಡಿಲ್ಲ ಅಂದ್ರೆ ಯಾರು ಇಲ್ಲ. ನೀವ್ ಏನ್ GDP BODP ಅಂದ್ರೆ ಎಲ್ಲ ಮಣ್ಣಿಗೆ ಹಾಕ್ಬೇಕಾಗಿರುತ್ತೆ. ಕಾಡಿಲ್ಲ ಅಂದ್ರೆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆದ್ರೆ. ಈಗ ಎಲ್ಲ ಡಿಸ್ಟ್ರಾಯ್ ಮಾಡ್ಕೊಂಡ್ ಬರೋದ್ರಿಂದ ವನ್ಯಜೀವಿ ಕಾಟ ಜಾಸ್ತಿ ಆಗಿದೆ ಅಂತ ಜನ ಹೇಳ್ತಾರೆ. ವನ್ಯಜೀವಿ ಮಾನವ ಸಂಘರ್ಷ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು. ಇಷ್ಟೆಲ್ಲ ಗೊತ್ತಬಿಟ್ಟು ತಿರ್ಗಾ ಹೋಗಿ ನೀವು ಕಾಡನ್ನ ಹಾಳು ಮಾಡ್ಕೊಂಡ್ ಕೂತಿರೋದಂದ್ರೆ ಮೂರ್ಖರು, ದೊಡ್ಡ ಮೂರ್ಖರು ಅಂತ ಹೇಳ್ಬೇಕು. ಅಲ್ಲ, ಒಂದು ಅರ್ಥ ಆಗ್ತಿಲ್ಲ. ಇಡೀ ರಾಜ್ಯದಲ್ಲಿ ಒಂದು ಲಾಕ್ಡೌನ್ ಹೇರಬೇಕು, ಒಂದೇನೋ ನಿರ್ಬಂಧ ವಿಧಿಸಬೇಕು ಅಂತಿದ್ರೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಥವಾ ಒಂದು ಹೇಳಿಕೆ ಕೊಟ್ಬಿಟ್ಟು ಅದನ್ನ ಮಾಡಿಬಿಡ್ತಾರೆ, ನೆಕ್ಸ್ಟ್ ಡೇ ಅದು ಆಗ್ಬಿಡುತ್ತೆ. ಆದ್ರೆ ಒಂದು ಸೀಮಿತ ವ್ಯಾಪ್ತಿಯಲ್ಲಿರುವಂತ ಆನೆ ಬಿಡಾರವನ್ನ ಅಲ್ಲಿ ಒಂದು SOPನ ತರೋದಕ್ಕೆ ಎಷ್ಟು ದಿನ ಕಾಲಾವಕಾಶ ಬೇಕು ಇವರಿಗೆ ಅಂತ? ಅಲ್ಲ, ಏನ್ ತರೋದು, ಇರೋದೇ ಕೊಟ್ರೆ ಆಯ್ತು. ಇದ್ದಿದ್ದು SOPನೇ ಫಾಲೋ ಮಾಡ್ಬೇಕು. ಹಂಗಾದ್ರೆ ಈಗ ಇವರಿಗೆ ದುಬಾರಿ ಇಲ್ಲದಂತ ಘಟನೆ ಜಸ್ಟ್ ನೆಪ ಬೇಕಾಗಿತ್ತ ಇವ್ರಿಗೆ ಅಂತ? ಹೌದು, ಈಗ ಹೇಳ್ಬೇಕಂದ್ರೆ SOP ಫಾಲೋ ಮಾಡಿದಿಲ್ದ್ರೆ ಈ ತರ ಆಗ್ತಾ ಇರೋದು. SOP ಫಾಲೋ ಆಗಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ, ಈ ಘಟನೆನೇ ಆಗ್ತಾ ಇರ್ಲಿಲ್ಲ. ಓಕೆ, ಸೊ ಸರ್ಕಾರ ಈಗ ಇದು ಹೇಳ್ಬೋದು. ಬಟ್ ನಾನು ಫಾರೆಸ್ಟ್ ಆಫೀಸರ್ಸ್ ಕೇಳ್ತೀನಿ, ಬಹಳ ಒಳ್ಳೆ ಆಫೀಸರ್ಸ್ ಇದ್ದಾರೆ. ಮುಂಚೆ ನಮ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಇತ್ತು ಇಡೀ ದೇಶದೊಳಗೆ. ಇವತ್ತು ಆ ಲೆಕ್ಕ, ಇವತ್ತು ಅಲ್ಲಿಲ್ಲ. ನಾವು ಎಲ್ಲೋ ಇಳ್ಕೊಂಡ್ ಬರ್ತಾ ಇದೀವಿ, ಕೆಳಗಡೆ ಇಳ್ಕೊಂಡ್ ಬರ್ತಾ ಇದೀವಿ. ಯಾಕಂದ್ರೆ ಬರೋ ಜನ ಎಲ್ಲರಿಗೂ ಇಂಟ್ರೆಸ್ಟ್ ಇರೋ ದುಡ್ಡು ಮಾಡಕ್ಕೆ. ಎಲ್ರು ಅಲ್ಲ, ಕೆಲವರು ಬರ್ತಾರೆ ದುಡ್ಡು ಮಾಡಕ್ ಬರ್ತಾರೆ, ಕಾಡಿಂದ ದುಡ್ಡು ಮಾಡಕ್ ಬರ್ತಾರೆ. ಇವರೆಲ್ಲ ಇದು ಏನ್ ಮಾಡ್ತೀರಂದ್ರೆ, ಎಕೋ ಟೆರರಿಸ್ಟ್ ಇದಾರಲ್ಲ, ಈ ವೀರಪ್ಪನಿಕಿನ ಮೋಸ ಆಗಿದ್ದಾರೆ ಕೆಲವು ಜನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ. ಅವ್ರಿಗೆ ಹೆಸರುಗಳು ಬಿಟ್ಟಾಕ್ಬೇಕು, ಹೇಳ್ಬೋದು. ಒಬ್ರು ಅವಾರ್ಡ್ ತಗೊಂಡಿದ್ದಾರೆ ಮೊನ್ನೆ,
ಅವ್ರಿಗಿನ್ನ ಯಾರು ಅಷ್ಟು ಮೋಸಗಾರ ಇಲ್ಲ. ಅವ್ರಿಗೋಗಿ ಅವಾರ್ಡ್ ಕೊಟ್ಟವ್ರು, ನ್ಯಾಷನಲ್ ಅವಾರ್ಡ್. ಓಕೆ. ನ್ಯಾಷನಲ್ ಅವಾರ್ಡ್ ಬೇರೆ ಅಪ್ಲೈ ಮಾಡ್ತಾರೆ. ಇವ್ರಿಗೆಲ್ಲ ನಾಚಿಕೆ ಇದೆಯಾ ಅವ್ರಿಗೆ? ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳ್ತಾ ಇರ್ಬೋದು ಸರ್. ಬೇಸರ ವಿಷಯ ಅಂದ್ರೆ ಇದು SOP ಮುಂಚೆನೆ ಇದೆ ಸರ್. ಈಗ SOPಯ ಒಂದ್ 4 ಹೈಲೈಟ್ಸ್ ಅಂದ್ರೆ ಮೇನ್ಲಿ ಪಾಲನೆ ಆಗಬೇಕಾದಂತಹ ಒಂದ್ 4 ರೂಲ್ಸ್ ಹೇಳ್ಬೋದಾ ತಾವು? ಈಗ ಇವರು ಹೊಸದಾಗಿ SOP ಬೇಕಂತಿದಾರಲ್ಲ, ಅದರಿಂದ ಏನ್ ಜಾಸ್ತಿ ಮಾಡಬಹುದು ಅಂತ. ಅಲ್ಲ, ಈಗ ನಾವ್ ಹೇಳಿರೋ ಹಳೆ SOP ನಿಮಗೆ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ. ಇರೋದ್ರೊಳಗೆ ಕೊಟ್ಟಿರೋದ್ರೊಳಗೆ ನೀವು ಆನೆ ಮೇಂಟೆನೆನ್ಸ್ ಗೈಡ್ಲೈನ್ಸ್ ಇದೆ. ಗೈಡ್ಲೈನ್ಸ್ ಫಾರ್ ಮೇಂಟೆನೆನ್ಸ್ ಆಫ್ ಎಲಿಫೆಂಟ್ಸ್, ಹೇಗೆ ಇಟ್ಕೋಬೇಕು, ಹೇಗ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಮಾಡಬಾರ್ದು, ಅದ್ರೊಳಗೆ ಕ್ಲಿಯರ್ ಆಗಿ ಹೇಳುತ್ತೆ. ಆನೆಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಒಂದು. ಎರಡನೇದಾಗೆ ಸೀರಿಯಸ್ ಆಗಿ ಯಾರು ಮಾವತ್ರು, ಕಾವಡಿ ಮತ್ತೆ ವೆಟರ್ನರಿಯನ್ಸ್ ಬಿಟ್ಟು ಬೇರೆ ಯಾರು ಆನೆ ಹತ್ರ ಹೋಗ್ಬಾರ್ದು. ನೀವು ಆನೆನ ಬೇರೆ ತರ ಉಪಯೋಗಿಸ್ಕೋಬಾರ್ದು. ಈ ಪ್ರೊಸೆಷನ್ಗಳ ಯೂಸ್ ಮಾಡ್ತಾರಲ್ಲ, ಯಾವ್ದಾರ ಪೊಲಿಟಿಕಲ್ ರ್ಯಾಲಿ ಆದ್ರೆ, ಯಾವ್ದೇ ರಿಲಿಜಿಯಸ್ ರ್ಯಾಲಿ ಆಗ್ಲಿ ಆನೆನ ಉಪಯೋಗಿಸ್ಕೋತಾರ. ಅದು ಇಲ್ಲ, ಅದ್ರ ರೂಲ್ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಮಾಡಂಗಿಲ್ಲ. ಎಲ್ಲ ನಾವ್ ಏನ್ ಮಾಡ್ತಿದೀವಿ, ಗೈಡ್ಲೈನ್ಸ್ ಇರೋದನ್ನ ಚೂರ್ ಮಾಡ್ಕೊಂಡು ನಾವ್ ಇಷ್ಟ ಬಂದಂಗ್ ಮಾಡ್ಕೋತೀವಿ. ಈಗ ಏನೋ ಒಬ್ರು ಯಾರೋ ಸತ್ಬಿಟ್ರು, ಇನ್ನ ನಾನೇ ಸತ್ತೋಗಿದ ತಕ್ಷಣ ಎದ್ಬಿಟ್ಟವ್ರೆ ಎಲ್ಲ. ಅಯ್ಯೋ ಹಿಂಗೆ ಇನ್ನ ನಾವು ಹೊಸ SOP ತರ್ತೀವಿ. SOP ಬೇಡ, ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿ ದಯವಿಟ್ಟು. ಫಸ್ಟ್ ಆನೆಗಳನ್ನ ಆ ಕಾಡಾಚೆ ಬಂದಿರೋದೇ ಕಾಡ್ನ ಹಾಳು ಮಾಡಿರೋದ್ರಿಂದ ಈಗ ಇನ್ನ ಹಾಳು ಮಾಡ್ತಾವ್ರು. ಇನ್ನ ಆನೆಗಳ ಆಚೆ ಬರುತ್ತೆ, ಇನ್ನ ಕಾಲ್ ತುಳಿತ ಆಗತ್ತೆ. ಐ ಮೀನ್ ಸ್ಟ್ಯಾಂಪ್ ಇದುಗಳಾಗತ್ತೆ, ಅಟ್ಯಾಕ್ಗಳಾಗತ್ತೆ. ಸೊ ದಯವಿಟ್ಟು ನಾವು ನಿಮ್ಮ ಚಾನೆಲ್ ಮುಖವಾಗಿ ನಾನು ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಕೇಳೋದಿಷ್ಟೇ, ದಯವಿಟ್ಟು ಕಾಡನ್ನ ಕಾಡಾಗೆ ಬಿಡಿ. ನಮ್ಮ ಪಶ್ಚಿಮ ಘಟ್ಟದವರೆಗೆ ಮುಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಆಲ್ರೆಡಿ ಡ್ಯಾಮೇಜ್ ಮಾಡ್ತಿದ್ದೀರಾ. ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಚೂರ್ ಮಾಡ್ತಿದ್ದೀರಾ. ನೀವು ಶೆಟ್ಟಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ 300 ಸ್ಕ್ವೇರ್ ಕಿಲೋಮೀಟರ್ ಬಿಡ್ಕೊಡ್ತಿದ್ದೀರಾ. ನಾವ್ ಕಾಡ್ ಆಡ್ ಮಾಡ್ಬೇಕು, ಫಾರೆಸ್ಟ್ ನ ಆಡ್ ಮಾಡ್ಬೇಕಂದ್ರೆ ನಮ್ಮ ಕಾಡ್ ಕಡಿಮೆ ಮಾಡ್ತಾವ್ರೆ. ಮತ್ತೆ ಶರಾವತಿ ಲಯನ್ ಟೇಲ್ ಮೆಕಾಕ್ ಸ್ಯಾಂಕ್ಚುರಿನ ಅಲ್ಲಿ ನೀವು ಪಂಪ್ ಸ್ಟೋರೇಜ್ ಮಾಡ್ತೀರಂತೆ, ರಿವರ್ ಡೈವರ್ಷನ್ ಮಾಡ್ತೀರಂತೆ, ಅಲ್ಲಿ ನೀವು ಇದು ಮಾಡ್ತೀರಂತೆ ಅಂತ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಏನ್ರಿ ಇರೋದೇ ಕಾಡು ವನ್ಯಜೀವಿಗೆ 4%. ಅದನ್ನೂ ಬಿಡಲ್ಲ ಅಂದ್ರೆ ನೀವು ಒಂದು ಬ್ಯಾಂಕ್ ಇಟ್ಕೊಂಬಿಡಿ, ಬರೀ ವೈಲ್ಡ್ ಲೈಫ್ ಫಂಡ್ಗೆ ಇಟ್ಕೊಂಬಿಡಿ. ಕಿಲ್ಲು ಡ್ಯಾಮೇಜ್, ಕ್ರಾಪ್ ಡ್ಯಾಮೇಜ್, ಡೆತ್, ಅದಕ್ಕೆ ಒಂದು ಹೊಸ ಬ್ಯಾಂಕ್ ಓಪನ್ ಮಾಡ್ಕೊಂಬಿಡಿ. ಹೇಳ್ತಿರೋದು ಒಂದು ಇರೋದಂತ SOPನೇ ಫಾಲೋ ಮಾಡಕ್ ಆಗ್ತಾ ಇಲ್ಲ, ಹೊಸದ್ ಏನ್ ತರ್ತೀರಾ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.